ಅದೇ ಥರನೇ 2017 ಟಕಾಯಿಸ್ತಾ ಇದ್ದಾನೆ ಅವ್ನು ಕೋರ್ಟಿಗೆ ಬರ್ದಲ್ಲೇ. ನೆನ್ನೆ ಹೇಳಿದ್ರು ನಾಳೆ ಬೆಳಗ್ಗೆ ಕೋರ್ಟ್ನಲ್ಲಿ ಇರ್ತಾರೆ ಅಂತ. ತಿರ್ಗಾ ಫೋನ್ ಮಾಡಿ ನಿಮ್ಮ ಫೋನ್ನೇ ತೆಗಿಯಲ್ಲ ಅವ್ರು ಹೇಳಿದ್ರು ಅದೇ ನೆನ್ನೆ. ಫೋನ್ ಮಾಡ್ರೆ ಫೋನ್ ತೆಗಿತಿಲ್ಲ ಸ್ವಾಮಿ. ಅಲ್ಲಿಗೆ ಎಂಥ ದುರಹಂಕಾರ ಇರಬೇಕು ಅವನಿಗೆ. ಈಗ NBW ಕೊಟ್ಟಿದ್ದೀವಲ್ಲ, ಎಲ್ಲ ಫೋನು ತಾನಾಗೇ ಸರಿ ಹೋಗುತ್ತೆ. ಅಂತ ಕತೆಗಳೆಲ್ಲ ಕೇಳಲ್ಲ. ಮೊದಲು ಕೊಟ್ಟಾಯ್ತು, ಅವ್ನು ಮೋಸ ಮಾಡಾಯ್ತು. ಇನ್ನೊಬ್ರು ಶೂರಿಟಿ ಕರ್ಕೊಂಬನ್ನಿ, ಇವತ್ತೇ ಕೊಡ್ತೀನಿ ಅಂದ್ರೆ ಮಧ್ಯಾಹ್ನ ಇಟ್ಕೋತೀನಿ, ಇಲ್ದೇ ನಾಳೆ. ಅವ್ರ ಅಣ್ಣ ಇದಾರೆ, ಅವ್ರ ಅಣ್ಣನಾರು ಇದ್ರು ಅಷ್ಟೇ, ತಮ್ಮ ಆದ್ರೂ ಅಷ್ಟೇ. ಅಂತ ಅಯೋಗ್ಯನ ಯಾಕೆ ಮಾಡಿದ್ರು? ಒಬ್ಬನ ಸಾಯಿಸಿದಾರೆ, ಅವ್ರಿಗೆ ಬುದ್ಧಿ ಬೇಡವಾ? ಮಿಸ್ಟರ್ ಆರಾಧ್ಯ, ಪ್ಲೀಸ್ ಹ್ಯಾವ್ ಸಮ್ ಸೆನ್ಸ್, ಇಲ್ಲಾಂದ್ರೆ ಅಯ್ಯೇ ವಜಾ ಮಾಡ್ತೀನಿ. ಯು ಆರ್ಗ್ಯೂ ಆನ್ ಮೆರಿಟ್ಸ್. ಅವರು ಓಡೋಗಿದ್ದಾರೆ. 2015 ಇಸ್ವಿದು ರಿವಿಷನ್ ಪಿಟಿಷನ್. It is 9 years in this court. My lordship, No, please. 9 years in this court. What is there to be reviewed? Please tell me. 2 courts have held you only question of sentence. ನಿಮ್ಮ ಅಕ್ಯೂಸ್ಡ್ ಆಕ್ಸಿಡೆಂಟ್ ಕೂಡ ಡಿನೇ ಮಾಡ್ತಾನೆ 313 ಸ್ಟೇಟ್ಮೆಂಟ್ ಅಲ್ಲಿ. ಇಂಥವನಿಗೆ ನಾವೇನ್ ಕೊಡಕ್ಕಾಗತ್ತೆ? ಒಬ್ರು ಸತ್ತು ಹೋಗಿದ್ದಾರೆ, ಜವಾಬ್ದಾರಿ ಇಲ್ಲ, ಆಕ್ಸಿಡೆಂಟೇ ನಡೆದಿಲ್ಲ, ನಂಗೇನು ಗೊತ್ತಿಲ್ಲ ಅಂತನ್ನೋರ್ಗೇನ್ ನಾವು ಕೊಡೋದು? earlier counsel who has represented, ಅದೆಲ್ಲ ಆಯ್ತು. ಇವ್ರೆ ಅವ್ರು ಸತ್ತೋದ್ರು, ಅವ್ರೇನೋ ಮಾಡಿದ್ರು, ಇಲ್ಲ ಅಂತ ಹೇಳಿದ್ರು, ಇನ್ಯಾರೋ ಕೇಳಿದ್ರು, ವಕಾಲತ್ ಹಾಕ್ಬೇಕು ಅಂತ ಹೇಳಿದ್ರು, ಹಳೆ ಕತೆ ಹೇಳಿ ಉಪಯೋಗ ಇಲ್ಲ. ಇವಾಗ ಅವ್ರಿಗೆ ನಾಳೆ ದಿನ ಇನ್ನೊಬ್ಬರನ್ನ ಶೂರಿಟಿನ ಸಾಲ್ವೆಂಟ್ ಅಂತ ಬರಿಬೇಕು ಅಂತಿದ್ದೆ, ಬಿಟ್ಟಿದ್ದೀನಿ. ಯಾಕೆಂದ್ರೆ ಸಾಲ್ವೆನ್ಸಿ ಸರ್ಟಿಫಿಕೇಟ್ ಅಂತಂದ್ರೆ ತಿರ್ಗಾ ಇನ್ನೊಂದಷ್ಟು ಖರ್ಚಾಗುತ್ತೆ ನಿಮ್ಗೆ ಅಂತ. That's why I am also not writing solvent. ಇಲ್ದೇ ಸಾಲ್ವೆನ್ಸಿ ಸರ್ಟಿಫಿಕೇಟ್ ತೊಗೊಂಬ ಅಂತ ತಹಶೀಲ್ದಾರ್ ಆಫೀಸಿಗೆ ಕಳಿಸ್ಬೇಕು. ಇನ್ನು 10 ದಿನ ಆಗುತ್ತೆ ಅದಕ್ಕೆ. ಸುಮ್ಮನೆ ಬಿಡ್ಬೇಕು ಅದೆಲ್ಲ. ನಾನು ಕೋರ್ಟ್ ಇದೇನು ಹೊಸದಾಗಿ ಮಾಡ್ತಿದೀವಿ ನಾವು? ಇಲ್ಲ. ಮತ್ತೆ ತಗೊಂಬಂದ್ ಕೊಡಿ, ಕೊಡಿ, ಮಧ್ಯಾಹ್ನ ಕೊಡಿ, ನಮ್ದೇನು ಅಭ್ಯಂತರ ಇಲ್ಲ. ಕೊಟ್ರೆ ರಿಲೀಸ್ ಆರ್ಡರ್ ಬರೀತೀನಿ. ರಿಲೀಸ್ ದಿಸ್ ಮ್ಯಾಟರ್ ಟುಮಾರೋ. ಅಮ್ಮ, ಕ್ರಿಮಿನಲ್ ಕೇಸು, ಅದರಲ್ಲಿ ಮೆಮೊರಾಂಡಮ್ ಆಫ್ ಫ್ಯಾಕ್ಟ್ಸ್ ಹಾಕಿದ್ರು ನಡೆಯುತ್ತೆ. ನೀವು ಅದನ್ನ ಮನಸ್ಸಿನಲ್ಲಿ ತಿಳ್ಕೊಂಬಿಡಿ. ಅವನು ಕಸ್ಟಡಿಯಲ್ಲಿ ಇದ್ದಾನೆ, ಅಲ್ಲಿ ಇವ್ರು ಹೋಗ್ಬಿಟ್ಟು ಜೈಲಲ್ಲಿ ಅವನ ಹತ್ರ ಅಫಿಡವಿಟ್ ಮಾಡಿಸ್ಕೊಂಡ್ ಬರ್ಬೇಕು ಅಂದ್ರೆ ಎಲ್ಲಾಗುತ್ತೆ? ಒಬ್ರು ನೋಟಿನ ಇಟ್ಕೊಂಡು ಹೋಗ್ಬೇಕು. ಅರ್ಥ ಆಯ್ತಲ್ಲ? ಎಲ್ಲ ಬಿಡಿ. ಆದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಈ ತರ ತೊಂದರೆಗಳಿರುತ್ತೆ ಅಲ್ಲಿ ನಾವು ಅವ್ರ ಪರವಾಗಿರೋಣ. ಆದ್ರೆ ಅವ್ರು ಮಾಡಿದ ಕುಕೃತ್ಯಕ್ಕೆ ನಾವೆಲ್ಲ ಏನ್ ಮಾಡಕ್ಕಾಗಲ್ಲ. ಗೊತ್ತಾಯ್ತಲ್ಲ? ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲೋಸ್ ದಿ ಅಡ್ವೊಕೇಟ್ ಟು ಫೈಲ್ ಎ ಮೆಮೋ ಆಫ್ ಅಪಿಯರೆನ್ಸ್ ಅಂಡ್ ಮೆಮೋ ಆಫ್ ಫ್ಯಾಕ್ಟ್ಸ್. ಯಾಕೆಂದ್ರೆ ಅವ್ನು ಕಸ್ಟಡಿಯಲ್ಲಿ ಇರ್ತಾನೆ, ಅಫಿಡವಿಟ್ ಎಲ್ಲ ಕಷ್ಟ ಆಗುತ್ತೆ. ಯಾಕೆ ಓಡೋದ ಅಂತಂದ್ರೆ ಅದಕ್ಕೋಸ್ಕರನೇ 25,000 ರೂಪಾಯಿ ಹಾಕ್ತಾ ಇದ್ದಾನೆ. ನೀವು ಗೊತ್ತಾಯ್ತಲ್ಲ? ಇದು ನಮ್ಮವ್ರದ್ದು ತಪ್ಪಿದೆ. 15ನೇ ಇಸ್ವಿಯಿಂದ ಇಲ್ಲಿ ತನಕ ಹೀರಿಂಗ್ ಆಗ್ತಲೇ ಇಟ್ಟಿದ್ದು ನಮ್ಮ ತಪ್ಪು. ವಾಟ್ ಈಸ್ ದೇರ್ ಟು ಬಿ ಡಿಸೈಡೆಡ್? ಒಬ್ರು ಸತ್ತೋಗಿದ್ದಾರೆ, ಅವನು ಆಕ್ಸಿಡೆಂಟ್ ಡಿನೇ ಮಾಡ್ತಾನೆ. ಕ್ವಶನ್ ಆಫ್ ಸೆಂಟೆನ್ಸ್. ಲೆಟ್ ಅಸ್ ಹಿಯರ್ ಅಂಡ್ ಡಿಸ್ಪೋಸ್ ಆಫ್ ಆನ್ ಮೆರಿಟ್ಸ್. To understand that, get ready. Get ready to argue the matter. ನೋಡಿ, ಬೆಳಗ್ಗೆ ಹೊತ್ತು 12 ಜನ ಪಾಪ ಮೆಮೊ ಕೊಡಕ್ ಬರ್ತಾರೆ. ನಾವು ತಯಾರಾಗಿದ್ದೀವಿ, ನಮ್ ತಗೊಳ್ಳಿ ಸರ್ ಅಂತ. ನಾವು ಇಲ್ಲ, ಕ್ಯೂನಲ್ಲಿ ಬನ್ನಿ ಅಂತ ಹೇಳ್ತಾ ಇದೀವಿ. ಹಂಗ ಹೇಳ್ದೆ ಇದ್ರೆ ಇದು ಯಾವುದು ವರ್ಕೌಟ್ ಆಗೋದಿಲ್ಲ. ಫಾರ್ ದಿ ಸಿಂಪಲ್ ರೀಸನ್, ದೋಸ್ ಆರ್ ಇಂಟ್ರೆಸ್ಟೆಡ್ ಇನ್ ಪುಟಿಂಗ್ ಆಫ್ ದಿ ಮ್ಯಾಟರ್, ಅವ್ರು ಹಿಂದಿಂದೆ ಸರ್ಕೋತಾ ಇದ್ದಾರೆ. ಬಿಕಾಸ್ ದೇ ಆರ್ ಎಂಜಾಯಿಂಗ್ ದಿ ಸ್ಟೇ. ಅವ್ರು ಬಂದು ನೋಡಿ, 17 ಅಡ್ಮಿಷನ್ಗೆ ಪೋಸ್ಟ್ ಆಗಿಲ್ಲ, 6 months ಕೆಳಗಡೆ ಬಂತು ಅಂತ. ವಿ ಆರ್ ಹ್ಯಾವಿಂಗ್ ದಿ ಅರ್ಜೆನ್ಸಿ ಫಾರ್ 24. ವಾಟ್ ಶುಡ್ ಹ್ಯಾಪನ್ ಟು ಎ ಪರ್ಸನ್ ಹೂ ಇಸ್ ಸ್ಟೇಯಿಂಗ್ ದೇರ್? ಬಂದಿದೆಯಲ್ಲ 25,000 ಬೈ ಆಫ್ ಎಡಿಡಿ ಅಂತ ಬಂದಿದೆ ಅಮ್ಮ. ಯಾಕೆ? ಎಲ್ಲ ಬಂದಿದೆ, ನಮ್ಗೆ ಗೊತ್ತಿದೆ. ನಾನು ಆರ್ಡರ್ ಬರ್ದಿರ್ತೀನಿ, ಬಿಡಿ, ಡೋಂಟ್ ವರಿ. ಸೊ ಇವೆಲ್ಲ ಹಿಂದೆ ಸರ್ಕೊಳ್ಳೋ ಪ್ರಶ್ನೆ ಇಲ್ಲ. ಏನಿದ್ದು ತೀರ್ಮಾನ ಆಗ್ಬೇಕು. 15ನೇ ಇಸ್ವಿಯಿಂದ ನೀವು ಇಲ್ಲಿ ತನಕ ಕೇಸ್ ಇಟ್ಟಿದ್ದೀರಿ ಅಂದ್ರೆ ಸತ್ತೋದವನ್ ಮನೆಗೆ ನ್ಯಾಯ ಬೇಡವಾ? ಅಪೀಲ್ 13ನೇ ವರ್ಷ, ಅಲ್ಲಿಗೆ 12-14 ವರ್ಷ ಆಗೋಯ್ತು ಸತ್ತೋದವ್ರ ಮನೆಗೆ. ಯಾವಾಗ ನೀವು ನ್ಯಾಯ ಕೊಡೋದು? ಬರೀ ನಿಮಗ್ ಮಾತ್ರ ಕಷ್ಟ ಇದೆ, ಸತ್ತೋದವ್ರ ಮನೆ ಕಷ್ಟ ಇಲ್ವಾ? ದೀಸ್ ಆರ್ ಆಲ್ ದಿ ಥಿಂಗ್ಸ್. ನೋ ಕೋರ್ಟ್ ಈಸ್ ಸ್ಟ್ರಿಕ್ಟ್ ಬಿಕಾಸ್ ವಾರೆಂಟ್ ಕೊಟ್ಟು ಒಳಗಡೆ ಬಂದಿದ್ದವ್ರಿಗೆ ಪಾಠ. ಈಗ ಅವ್ರು ಇನ್ನೊಬ್ರು ಹೇಳಿದ್ರು ನೋಡೋರು, ಅದೇ ಥರನೇ 2017 ಟಕಾಯಿಸ್ತಾ ಇದ್ದಾನೆ ಅವ್ನು ಕೋರ್ಟಿಗೆ ಬರ್ದಲ್ಲೇ. ನೆನ್ನೆ ಹೇಳಿದ್ರು ನಾಳೆ ಬೆಳಗ್ಗೆ ಕೋರ್ಟ್ನಲ್ಲಿ ಇರ್ತಾರೆ ಅಂತ. People will understand only when they are pushed to wall, not otherwise. They are enjoying the suspension ಅಷ್ಟೇ. ಸೆಂಟೆನ್ಸ್ ಸಸ್ಪೆಂಡ್ ಆಯ್ತು, ಆಮೇಲೆ ಅವ್ನು ಯಾರೋ ನೀವ್ ಯಾರೋ ತಿರ್ಗಾ ಫೋನ್ ಮಾಡಿ ನಿಮ್ಮ ಫೋನ್ನೇ ತೆಗಿಯಲ್ಲ. ಅವ್ರು ಹೇಳಿದ್ರು ಅದೇನೇನೆ, ಫೋನ್ ಮಾಡ್ರೆ ಫೋನ್ ತೆಗಿತಿಲ್ಲ ಸ್ವಾಮಿ. ಅಲ್ಲಿಗೆ ಎಂತ ದುರಹಂಕಾರ ಇರ್ಬೇಕು ಅವನಿಗೆ. ಈಗ NBW ಕೊಟ್ಟಿದ್ದೀವಲ್ಲ,
ಎಲ್ಲ ಫೋನು ತಾನಾಗೇ ಸರಿ ಹೋಗುತ್ತೆ. ಇಲ್ಲಿ ಬರ್ತಾರೆ 2 ದಿನ ಒಳಗಡೆ ಇರ್ತಾರೆ, ಅವಾಗ ನೋಡಿ ಅರ್ಜೆನ್ಸಿ ಬರುತ್ತೆ. ಇನ್ನೂ ಒಂದು ಮ್ಯಾಟ್ರ್ ಇದೆ, ಪಾಪ ಅವ್ರ ಶ್ರೀಮತಿ ಅವ್ರು ನೆನ್ನೆ ಬಂದು ನಿಂತ್ಕೊಂಡು ಅಳ್ತಾ ಇದ್ರು. ಹಿಂಗೆ ಆಗೋಗಿದೆ. ಅವ್ರ ಶ್ರೀಮತಿ ಅವ್ರು ಬಂದು ಇಲ್ಲಿ ಅಳ್ತಾ ಇದ್ರು, ಗಂಡ ಜೈಲಲ್ಲಿ ಇದ್ದಾರೆ. ಹೇಳ್ಬೇಕಾಗಿತ್ತು ಮೊದ್ಲು. ಅದು ರಿವಿಷನ್ ಬಂದ್ಮೇಲೆ 8 ವರ್ಷ 9 ವರ್ಷ ಆದ್ಮೇಲೆ ನೀವು ಈ ತರ ಮಾಡಿದ್ರೆ ಹೇಗಾಗುತ್ತೆ? ಯು ಗೆಟ್ ರೆಡಿ, get ready, and you can be rest assured matter will be disposed of next week on merits. No question of wasting time. Hadri?